ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಗಿರಿಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ತುಂಬ ದಿನಗಳಾದಮೇಲೆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂತಂದರೆ ಬಾಳೆಹಣ್ಣು ಸಿಪ್ಪೆಯಿಂದ ಮಾಡಿದಂಥ ಲಿಕ್ವಿಡ್ನ ನಾನು ಹೇಗೆ ಗಿಡಗಳಿಗೆ ಹೇಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಬಾಳೆಹಣ್ಣು ಸಿಪ್ಪೆ ತುಂಬಾ ಜಾಸ್ತಿ ಇತ್ತು. ಅದರಿಂದ ನಾನು ಎಲ್ಲ ಗಿಡಗಳಿಗೂ ಲಿಕ್ವಿಡ್ ಮಾಡಿ ಹಾಕೋಣ ಅಂತ ನಾನು ಅಂದ್ಕೊಂಡು ಅದನ್ನು ನಾನು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಯಾವ ಥರ ಲಿಕ್ವಿಡ್ ಮಾಡಿ ಹಾಕಿ ಎಷ್ಟಾಗಿತ್ತು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ನಾನು ಈ ಬಾಳೆಹಣ್ಣನ್ನು ನಾವು ಶ್ರೀರಾಮನವಮಿಗೆ ಅಂತ ಪೂಜೆ ನೈವೇದ್ಯಕ್ಕೆ ಪ್ರಸಾದಕ್ಕೋಸ್ಕರ ತೊಗೊಂಡು ಬಂದಿದ್ವಿ. ಸಿಪ್ಪೆ ತುಂಬ ಇದರಿಂದ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ನಾನು ಅದನ್ನು ಸಿಪ್ಪೆ ಲಿಕ್ವಿಡ್ನ ತಯಾರಿಸಿ ಹಾಕೋಣ ಅಂದ್ಕೊಂಡು ಮಾಡಿದೆ. ಬನ್ನಿ, ಮೊದಲಿಗೆ ನಾನು ಇಷ್ಟು ಬಾಳೆಹಣ್ಣು ಸಿಪ್ಪೆನೂ ಒಂದು ಬಕೆಟಲ್ಲಿ ಅದು ನೆನೆಸೋಣ ನೀರು. ನಾನು ಬಕೆಟ್ಗೆ ಎಲ್ಲ ಸಿಪ್ಪೆನೂ ಹಾಕಿ ಒಂದು 3/4 ಬಕೆಟಷ್ಟು ನೀರು ಹಾಕಿದ್ದೀನಿ. ಇದನ್ನು ನಾನು ಒಂದು ವಾರ ಬಿಸಿಲಲ್ಲಿ ಹಾಗೇ ಇಟ್ಟಿದ್ದೆ. ನೋಡಿ, ಈ ಥರ ಲೇಯರಾಗಿ ಎಷ್ಟು ಚೆನ್ನಾಗಿ ಫಾರ್ಮೇಷನ್ ಆಗಿ ಎಷ್ಟು ಚೆನ್ನಾಗಿ ಲೇಯರಾಗಿ ಬ್ಯಾಕ್ಟೀರಿಯಾ ಉತ್ಪಾದನೆ ಆಗಿದೆ. ಮತ್ತು ನಾನು ಅದ್ರ ಜೊತೆಗೆ ಹಣ್ಣೆಲ್ಲ ಸ್ವಲ್ಪ ಹಣ್ಣಿದ್ದಿದ್ದರಿಂದ ಅದನ್ನೆಲ್ಲನೂ ಹಾಗೆ ಕಲಸಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಕಲಸಿ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಲಿಕ್ವಿಡ್ ಆಗಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಣ್ಣು ಒಂದು ವಾರ ಇಟ್ಟಿದ್ದೀವಿ ನಾನು ಇದನ್ನು. ನಾವು ಜಾಸ್ತಿ ದಿನ ಇಟ್ಟಷ್ಟು ಅದು ತುಂಬ ಬ್ಯಾಕ್ಟೀರಿಯಾಗಳು ಉತ್ಪಾದನೆ. ಅದು ಬ್ಯಾಕ್ಟೀರಿಯಾ ಜಾಸ್ತಿ ಆದಷ್ಟು ಗಿಡಗಳಿಗೆ ಒಳ್ಳೆ ಪೌಷ್ಟಿಕಾಂಶವಾದಂಥ ಲಿಕ್ವಿಡ್ ತಯಾರಾಗುತ್ತೆ. ನೋಡಿ, ಈ ಥರ ಆಗಿದೆ. ಇದನ್ನು ನಾನು ಒಂದು ಬಕೆಟ್ಗೆ 4 ಜಗ್ಗಷ್ಟು ಹಾಕ್ಕೊಂಡೆ. ಲಿಕ್ವಿಡ್ಡು ತುಂಬ ಗಟ್ಟಿ ಇದ್ದರಿಂದ ನಾನು 4 ಜಗ್ಗು ಬಾಳೆಹಣ್ಣಿನ ಸಿಪ್ಪೆ ಲಿಕ್ವಿಡ್ಗೆ ಒಂದು 20 ಪಟ್ಟು ನೀರು ಹಾಕಿದ್ದೀನಿ. ಲಿಕ್ವಿಡ್ಡು ತುಂಬ ತೆಳು ಇರಬೇಕು, ನೀರಿನಂಶ ಜಾಸ್ತಿ ಇರಬೇಕು. ಸಿಹಿ ಇರೋದ್ರಿಂದ ಬಾಳೆಹಣ್ಣು ಸಿಪ್ಪೆ ಸಿಹಿ ಇರೋದ್ರಿಂದ ಇರುವೆ ಬರೋ ಚಾನ್ಸಸ್ಸು ಇರುತ್ತೆ. ಆದ್ದರಿಂದ ಆದಷ್ಟು ನಾವು ಲಿಕ್ವಿಡ್ ತುಂಬ ತೆಳುವಾಗಿ ನೀರು ಹಾಕಬೇಕು. ಲಿಕ್ವಿಡ್ ತಯಾರಿಸಿ ಮಿಕ್ಕಿರೋವಂಥ ಬಾಳೆಹಣ್ಣು ಸಿಪ್ಪೆಗೆ ಮತ್ತೆ ನಾನು ನೀರು ಹಾಕಿಟ್ಟಿದ್ದೀನಿ. ಅದು ಸ್ವಲ್ಪ ಇನ್ನೊಂದು ವಾರ ಇಟ್ಟಾದಮೇಲೆ ಮತ್ತೆ ಇನ್ನೊಂದು ಸಾರಿ ಮಾಡಿ ಹಾಕೋಣ ಅಂತ. ನೋಡಿ, ಇಷ್ಟು ತೆಳುವಾಗಿ ಪ್ರತಿಯೊಂದು ಗಿಡಕ್ಕೂ ಸ್ವಲ್ಪ ಅಂತ ಒಂದು ಅಳತೆ ಪ್ರಮಾಣದಲ್ಲಿ ಹಾಕಬೇಕು. ಗಿಡಗಳು ಎಷ್ಟು ಸೈಜ್ ಇರುತ್ತೋ ಅದನ್ನು ನೋಡಿಕೊಂಡು ನಾವು ಹಾಕಬೇಕು. ಇದರಿಂದ ಒಳ್ಳೆ ಗಿಡ ಫಲವತ್ತವಾಗಿ ಬೆಳೆಯುತ್ತೆ, ಹೊಸ ಚಿಗುರು ಬರುತ್ತೆ. ಮಲ್ಲಿಗೆ ಗಿಡಕ್ಕಂತೂ ತುಂಬ ಸೂಪರಾಗಿರೋಂಥ ಗೊಬ್ಬರ ಅಂತ ಹೇಳ್ಬೋದು. ಪ್ರತಿಯೊಂದು ಗಿಡಕ್ಕೂ ತುಂಬ ಉತ್ತಮವಾದಂಥ ಲಿಕ್ವಿಡ್ ಫರ್ಟಿಲೈಸರ್ ಇದು. ನಾವು ಆಗಾಗ ಒಂದು 10 ಬಾಳೆಹಣ್ಣು ಸಿಪ್ಪೆ ಇದ್ದರೂ ಸಾಕು, ಒಂದು 15 ಗಿಡಕ್ಕಾಗುವಷ್ಟು ನಾವು ಲಿಕ್ವಿಡ್ನ ತಯಾರಿಸ್ಕೊಬೋದು. ನಾವು ಗೊಬ್ಬರ ಮಾಡಿ ಹಾಕೋದು ತುಂಬ ಲೇಟಾಗಿರೋದ್ರಿಂದ ಈ ಥರ ಲಿಕ್ವಿಡ್ ಹಾಕಿದ್ರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನಾನು ಈ ಲಿಕ್ವಿಡ್ನ ನಮ್ಮ ಟೆರೆಸ್ ಮೇಲಿರೋ ಎಲ್ಲ ಗಿಡಗಳಿಗೂ ಹಾಕಿದ್ದೀನಿ. ನೀವು ಈ ಥರ ಮಾಡಿ ನೀವು ಗಿಡಗಳಿಗೆ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.